ಮಾಹಿತಿ ಮಂಡ್ಯ ಉಸ್ತುವಾರಿ ಸಚಿವರಾಗಿ ನನಗೆ ನಿನ್ನೆ ಎಲ್ಲ ಕಾಮಾಗಿ ನಡೆಯುವಂಥ ಸಂದರ್ಭದಲ್ಲಿ ಮುಸ್ಲಿಮ್ಸು ಮಸೀದಿ ಕಡೆಯಿಂದ ಯಾರೇ ಪಬ್ಲಿಕ್ ಸಂಘಟನೆ ಇಲ್ಲ, ಅದು ಎಲ್ಲಿಂದ ಕಲ್ಲು ಬತ್ತು ಅಂತ ಗೊತ್ತಾಗಿಲ್ಲ. 2 ಕಲ್ಲನ್ನು ಎಸ್ತಿರ್ತಕ್ಕಂಥದ್ದು ಮಾಹಿತಿ ಇದೆ. ಅದಾದ ಮೇಲೆ ತಕ್ಷಣ FIRನ ದಾಖಲಿಸ್ಕೊಂಡು 21 ಜನ ಮುಸ್ಲಿಮ್ನ ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಹೊರಗಡೆಯವರು ಒಂದು 2-3 ಜನ ಇರ್ಬೋದು ಅಂತ ಸಂಕೇತ ಆಗಿದೆ, ಬಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ. ಸೊ ಹಿಂದೂಗಳ ಮೇಲೆ ಯಾವುದೇ ಕೇಸ್ ಹಾಕಿಲ್ಲ, ಯಾರನ್ನೂ ಅರೆಸ್ಟ್ ಮಾಡಿಲ್ಲ. ಏನು ಕಲ್ಲು 2 ತೂರಾಟ ಬಂದಿದೆ. ಸೊ ಒಂದು ಸೈಡೆ ಮುಸ್ಲಿಮ್ಸನ್ನು 21 ಜನ ಅರೆಸ್ಟ್ ಮಾಡಿ ತಕ್ಷಣಕ್ಕೆ ಕ್ರಮ ಜರುಗಿಸಿದೆ. ಎನ್ಕ್ವೈರಿ ನಡೀತಾ ಇದೆ. IG ಅವರು ಅಲ್ಲೇ ಇದ್ದಾರೆ, SP ಅವರು ಅಲ್ಲೇ ಇದ್ದಾರೆ, DC ಅವರು ಅಲ್ಲೇ ಇದ್ದಾರೆ ಸ್ಪಾಟಲ್ಲಿ. ಈಗ ಬೆಳಗ್ಗೆ ಈ ಜನತಾದಳ ಮತ್ತು BJP ಸಂಘಟನೆ ಎಲ್ಲರೂ ಸೇರಿ ಬಹುಶಃ ನಾನು ಅಂದ್ಕೊಂಡಿದ್ದೀನಿ ಇಷ್ಟು ಬೇಗ ಕ್ರಮ, ಯಾವುದೇ ಕೇಸನ್ನು ಕೌಂಟ್ರ್ ಕೇಸ್ ಮಾಡ್ದಲ್ಲೇ ಕಲ್ಲು ಎಸೆತ ಮಾಡಿರ್ತಕ್ಕಂಥವ್ರ ಮೇಲೆ ಕ್ರಮ ಜರುಗಿಸಿದ ಮೇಲೆ ಅವ್ರು ಕೇಳೋದಾದರೆ ಹೆಚ್ಚುವರಿ ಎನ್ಕ್ವೈರಿ ಕೇಳ್ಬೋದಾಯಿತು, ಇನ್ನೂ ಹೆಚ್ಚಿನ ಕ್ರಮ ತಗೊಳ್ಳಿ ಅಂತ ಕೇಳ್ಬೋದಾಯಿತು. ಪ್ರವಾಕ್ ಮಾಡಿ ಕೋಮು ಗಲಭೆ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಅವರಿಗೆ ಶೋಭೆ ತರುವಂಥದ್ದಲ್ಲ. ಸೊ ಅವರಿಗೆ ನಮ್ಮ ಮಾಡ್ತಾ ಇರ್ತಕ್ಕಂಥ ಸರ್ಕಾರದ ಯೋಜನೆಗಳು, ಕಾರ್ಯಕ್ರಮಗಳು, ಅಭಿವೃದ್ಧಿ ಈಗ ಅಸೆಂಬ್ಲಿನಲ್ಲಿ ಅವರು ಫೇಲ್ ಆಗಿದ್ದಾರೆ. ಅವರಿಗೆ ಎಲ್ಲೂ ಯಾವ ವಿಚಾರವೂ ಸಿಗದೇ ಇದ್ದಾಗ ಕೋಮು ಗಲಭೆ ಒಂದೇ ಪ್ರಮುಖವಾಗಿ ಅವರ ಪಕ್ಷ ಸಂಘಟನೆ ಮಾಡಲಿಕ್ಕೆ ಉಳಿದಿರ್ತಕ್ಕಂಥ ಅಸ್ತ್ರ ಅಂತೇಳಿ ಹೋಗಿದ್ದಾರೆ. ಸೊ ಅಶೋಕ್ ಆಗಲಿ, ಜನತಾದಳದ ನಾಯಕರಾಗಲಿ ಅಥವಾ ಸಂಘಟನೆಯವರಾಗಲಿ, ಸ್ಥಳೀಯ BJPಯ ಮತ್ತು ಜನತಾದಳದ ಮುಖಂಡರಾಗಲಿ, ಇದೊಂದು ವಿಪರ್ಯಾಸ. ಅವರಿಗೆ ರಾಜಕೀಯ ಇಚ್ಛಾಶಕ್ತಿ ಇದ್ದರೆ ರಾಜಕೀಯವಾಗಿ ಜನಪರವಾದಂಥ ಸರ್ಕಾರದ ವಿರುದ್ಧ ಜನಪರವಾದಂಥ ವಿಚಾರವನ್ನು ಎತ್ಕೊಂಡು ಮಾಡಬೇಕೇ ವಿನ ಈ ಥರದ್ದು ಏನಾದರೂ ನಡೆದರೆ ಕೇಳೋಕ್ಕೆ ರೈಟ್ಸ್ ಇಲ್ಲ ಅಂತ ಹೇಳಲ್ಲ. ಕೇಳೋದು ಮುಂಚಿತವಾಗಿ ಕ್ರಮ ಆಗಿದೆ. ಅವ್ರು ಹೇಳೋದಕ್ಕಿಂತ ಮುಂಚಿತವಾಗಿ 21 ಜನ ಅರೆಸ್ಟ್ ಮಾಡಿದ್ದು, FIR ಆಗಿದೆ. ಸೊ ಇನ್ನೂ ಏನಾದರೂ ಹೆಚ್ಚುವರಿ ಇದ್ದರೆ ಒಂದು ಮೆಮೊರಂಡಮ್ ಕೊಡಲಿ ಅಥವಾ ಜಿಲ್ಲಾಡಳಿತಕ್ಕೆ ಹೇಳಿ. ಅದನ್ನು ಬಿಟ್ಟು ಸೊ ನಾವು ಮೆರವಣಿಗೆ ತಗೋತೀವಿ, ಪ್ರತಿಭಟನೆ ಮಾಡ್ತೀವಿ, ಪ್ರವಾಕ್ ಮಾಡ್ತೀವಿ, ಕೋಮು ಗಲಭೆಗೆ ನಾವು ಹತ್ತಿಕ್ತೀವಿ ಅಂತ ಅಂದರೆ ಸರ್ಕಾರ, ಜಿಲ್ಲಾಡಳಿತ ಏನು ಸೂಕ್ಷ್ಮವಾಗಿ ಗಮನ ಹರಿಸಿ ಇದನ್ನು ಒಂದು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ. ಜಿಲ್ಲೆ ಮಂಡ್ಯ ಯಾವಾಗಲೂ ಕೂಡ ಶಾಂತಿಯುತ ಅನ್ನೋದು, ಆದರೆ ಪದೇ ಪದೇ ಈ ರೀತಿ ಕೋಮು ಗಲಭೆಗಳು ಅಷ್ಟೇ ಆಗ್ತಾ ಇರುವಂಥದ್ದು ಮತ್ತು ಇವೆಲ್ಲ ಪೂರ್ವ ನಿಯೋಜಿತವಾಗಿ ನಡೆಯುವಂಥ ಪ್ರಯತ್ನಗಳ ಹೇಗೆ? 100ಕ್ಕೆ 100ರಷ್ಟು ಪೂರ್ವ ನಿಯೋಜಿತ. ಇದಕ್ಕೆ ಹಿಂದೆ ಎಲ್ಲ ದಾಖಲೆಗಳನ್ನ ನಾವು ಕೊಟ್ಟಿದ್ದೀವಿ. ಎಲ್ಲಿಂದ ಮಂಗಳೂರಿಂದ ಸ್ಟಾರ್ಟ್ ಆಗಿ ಪಾಂಡವಪುರಕ್ಕೆ ಬಂದು ಅಲ್ಲಿ ವಾಸ್ತವ್ಯ ಹೂಡಿ ಏನೆಲ್ಲ ಪ್ರಯತ್ನ ನಡೆಸ್ತಿದ್ರು ಅಂತ ನಾಗಮಂಗಲದಲ್ಲಿ ನಡೆದಾಗಲೂ ನಿಮಗೆಲ್ಲ ಗೊತ್ತಿದೆ. ಈ ಸಲ ನಾಗಮಂಗಲನ ಎಚ್ಚರಿಕೆಯನ್ನು ವಹಿಸಿದ ಮೇಲೆ ಅಲ್ಲಿ ನಡೆದಿಲ್ಲ. ಇಲ್ಲಿ ಮದ್ದೂರಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಯಾವತ್ತೂ ಆ ಥರ ನಡೆದಿಲ್ಲ. ಬಹುಶಃ ಇಲ್ಲಿ ಯಾವುದೂ ಆ ಥರದ ಘಟನೆ ಇಲ್ಲ ಆದ್ರೂ ಮೀಟಿಂಗ್ ಮಾಡಿ ಎಲ್ಲ ಸಮಾಜದ ಜೊತೆಗೆ ಪ್ರತ್ಯೇಕವಾಗಿ ಮೀಟಿಂಗ್ ಮಾಡಿ ಎಲ್ಲ ಬಂದೋಬಸ್ತ್ ಮಾಡಿದ್ರು. ಒಂದೆರಡು ಕಲ್ಲು ತೂರಾಡಿರ್ತಕ್ಕಂಥದ್ದು. ಇದು ಪೂರ್ವ ನಿಯೋಜಿತವಾದಂಥ ರೀತಿಯಲ್ಲಿ ಇದೆಲ್ಲ ಕೋಮು ಗಲಭೆನ ಹತ್ತಿಕ್ಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಸರ್ಕಾರ, ಜಿಲ್ಲಾ ಆಡಳಿತ ಗಮನದಲ್ಲಿದೆ. ಎಚ್ಚರಿಕೆ ವಹಿಸಿ ನಾವು ಯಾರು ತಪ್ಪಿಸ್ತಿದ್ದಾರೋ ಅವ್ರ ಮೇಲೆ ಕ್ರಮನೂ ತಗೋತೀವಿ. ಹೆಚ್ಚು ಇದನ್ನು ಪ್ರವಾಹ ಹಾಕಿ ಬಿಡೋದು. ಸರ್, ಹೊರಗಡೆಯಿಂದ ಬಂದರು ಅಂತ ಹೇಳಿದ್ರೆ, ಹೊರಗಡೆಯಿಂದ ಬಂದು ಈ ಥರ ಕಲ್ಲು ತೂರಾಟ ಮಾಡಿದ್ದಾರೆ ಅಂತ ಯಾರು ಸರ್? ಅದನ್ನೇ ಎನ್ಕ್ವೈರಿ ಮಾಡಿ ಚೆಕ್ ಮಾಡಿದ ಮೇಲೆ ಅದು ನಿಖರವಾಗಿ ಗೊತ್ತಾಗುತ್ತೆ. ನನಗೆ ವಾಪಸ್ಸು ಯಾವ ಹಂತದಲ್ಲಿ ತಗೋಬೇಕೋ ಅದಕ್ಕೆ ಮಾತ್ರ ತಗೊಳ್ಳೋಕ್ಕೆ ಸಾಧ್ಯ. ಎಲ್ಲ ಈ ಥರದ ಘಟನೆಗಳ ಕಮ್ಯುನಲ್ ವಿಚಾರದಲ್ಲಿ ನಡೆದಂಥವು ಯಾವುದನ್ನೂ ವಾಪಸ್ ತಗೊಳ್ಳೋಂಥ ಮಾಹಿತಿ ನನ್ನ ಮುಂದೆ ಇಲ್ಲ. ಸೊ ರೈತರು ಗಲಾಟೆಗಳು ಅದು ಇದು ಸಣ್ಣ ಪುಟ್ಟ ಬಂದಾಗ ತಗೊಂಡಿದ್ದೀವಿ. ಈ ಥರದ ಗಲಾಟೆ ಮಸೀದಿ ಒಳಗಡೆಯಿಂದನೇ ಕಲ್ಲು ಎಸೆದಿದ್ದಾರೆ ಅನ್ನೋಂಥ ಆರೋಪ ಹೊಂದಿದೆ. ನಿಮ್ಮ ಮಾಹಿತಿ ಏನು ಸರ್? ಸರ್, ಮಸೀದಿ ಕಡೆಯಿಂದ ಬಂತು ಅನ್ನೋದು ಅಷ್ಟೇ ಮಾಹಿತಿ ಇದೆ. ಎನ್ಕ್ವೈರಿ ಮಾಡಿದ್ಮೇಲೆ ಗೊತ್ತಾಗುತ್ತೆ. ನಾವು ಒಂದಂತೂ ಹೇಳಲಿಕ್ಕೆ ಇಚ್ಛೆಪಡ್ತೀನಿ, ಅವ್ರು ಯಾವುದೇ ಸಮಾಜ ಆಗಲಿ ಈ ಘಟನೆಗೆ ಕಾರಣಕರ್ತಾದವ್ರನ್ನ ಕ್ರಮ CM ಅವ್ರಿಗೆ ಈ ಮಾಹಿತಿ ಕೊಟ್ಟಿದ್ದೀನಿ. ಎಚ್ಚರಿಕೆ ವಹಿಸಿ ಇನ್ನು ಮುಂದೆ ಅದನ್ನೇ ನಿಯಂತ್ರಣ ಮಾಡಲಿಕ್ಕೆ ಏನು ಬೇಕೋ ಕ್ರಮ ತಗೊಳ್ಳಿ, ಹುಷಾರಾಗಿ ಮಾಡಿ ಅಂತ ಹೇಳಿ. ಹೋಗಲಿ, ರಾಜಕಾರಣನೇ ಅಲ್ವ, ಅವ್ರು ರಾಜಕಾರಣನೇ ಮಾಡ್ತಾ ಇರೋದು. ಅವರಿಗೆ ರಾಜಕಾರಣ ಮಾಡೋಕ್ಕೆ ಶಕ್ತಿ ಇಲ್ಲದೆ ಇದ್ದಾಗ ಈ ಥರದ್ದೇ ಮಾಡ್ತಾರೆ.
ಈಗ ಏನಾಗುತ್ತೆ, ಕಾಂಗ್ರೆಸ್ ವಿರುದ್ಧವಾದಂಥ ಮೇಲೆ ಸಂಘಟನೆ ಮಾಡೋಕ್ಕೆ ಅವ್ರ ಕೆಲಸ ಶಕ್ತಿ ಇಲ್ಲದೇ ಇದ್ದಾಗ ಭಾವನಾತ್ಮಕವಾಗಿ ಒಂದು ಕಮ್ಯುನಲ್ ಇಶ್ಯೂ ತೊಗೊಂಡೇ ಅವರು ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿ ಅವ್ರಿಗೆ ಎದುರಾಗಿದೆ. ಸೊ ಇದನ್ನು ಬಿಟ್ಟು ನನ್ನ ಸಜೆಷನು ಅಶೋಕ್ ಆಗಲಿ ಅಥವಾ ಜನತಾದಳದವ್ರಿಗಾಗಲಿ ಸೊ ಗೌರವಯುತವಾಗಿ ರಾಜ್ಯ ಜನರ ಪರವಾಗಿ ಹೋರಾಟ ಮಾಡೋದು ಒಳ್ಳೆಯದು. ರೈತರ ಸಮಸ್ಯೆಗಳಿವೆ ಅಥವಾ ಸೊ ಈ ಥರದ ನಾವು ಯಾವುದೇ ಓಲೈಕೆ ಮಾಡೋ ಪ್ರಶ್ನೆ ಇಲ್ಲ. ಓಲೈಕೆ ಮಾಡೋಂಗಿದ್ರೆ 21 ಜನ ನಾವ್ಯಾಕೆ ಅರೆಸ್ಟ್ ಮಾಡ್ತೀವಿ? ಓಲೈಕೆ ಮಾಡಿದ್ರೆ 21 ಜನ ತಕ್ಷಣ ಅರೆಸ್ಟ್ ಆಗಿ ಮಾಡ್ತಿದ್ರು ಪೊಲೀಸರು. ಸರ್ ಈಗಲೂ ಕೂಡ ಈ ಕ್ಷಣನೂ ಕೂಡ ಅಲ್ಲಿ ಪರಿಸ್ಥಿತಿ ಉದ್ವಿಗ್ನ ಆಗಿದೆ ಮಂಡ್ಯದಲ್ಲಿ. ಕಂಟ್ರೋಲ್ ಇದೆ. ಇಲ್ಲ ಸರ್, ಈಗ ಒಂದು ನಿಮಿಷ ನನಗೂ ಇದೆ, ಗೊತ್ತಿದೆ ಮೀಡಿಯಾದವರು ಯಾವ ರೀತಿ ನಿಮಗೆ ಮಾಹಿತಿ ಬರುತ್ತೆ, ಯಾವ ರೀತಿ ನೀವು ಅದನ್ನು ಜನರಿಗೆ ತೋರಿಸ್ತೀರಾ ಅನ್ನೋದು ನನಗೂ ಗೊತ್ತಿದೆ. ಒಂದು ನಿಮಿಷ ಕೇಳು ಗುರು, ನನಗೂ ಗೊತ್ತಿದೆ. ಆ ಮಸೀದಿ ನೇರದಲ್ಲಿ ಹೋಗಲೇಬೇಕು ಅಂತ ಹಠ ಮಾಡಿದಾಗ ಒಂದು ಸಣ್ಣ ಲಾಠಿ ಚಾರ್ಜ್ ಆಗಿ ಮುಂದೆ ಹೋಗಿದ್ದಾರೆ. ಈಗ TB ಸರ್ಕಲ್ಗೆ ಹೋಗ್ತಾ ಇದ್ದಾರೆ, ಇನ್ನೊಂದು ಅರ್ಧ ಕಿಲೋಮೀಟ್ರ್ ಇದೆ. ಅಲ್ಲಿ ಅವ್ರು ಮುಗಿಸ್ತಾರ ಮತ್ತು ಇವರು ನಾಯಕರು ಹೋಗುವಂಟ ಇರ್ತಾರ, ಅದು ಅಲ್ಲಿ ಡಿಸೈಡ್ ಆದಮೇಲೆ ಎಲ್ಲ ಥರದ್ದು ಬಂದೋಬಸ್ತು ಮಾಡ್ಕೊಂಡಿದ್ದಾರೆ. ನಾನು ಇವತ್ತು ವಿಸಿಟ್ ಕೊಡ್ತೀನಿ. ಸರ್ಕಾರ ಅಲ್ಲ, ಅವ್ರ ಕುಮ್ಮಕ್ಕಿಂದ ಅಶೋಕ್ ಅಲ್ಲಿಯ ಸ್ಥಳೀಯ ನಾಯಕರು BJP ಜನತಾದಳದ ಕುಮ್ಮಕ್ಕಿನಿಂದ ಆಗ್ತಾ ಇರೋದು, ಜನರಿಂದ ಅಲ್ಲ. ಸಂಘಟನೆಯವ್ರನ್ನ ನನಗೆ ಕೆಲವರು ಸಂಘಟನೆಯವರು ಮಾತನಾಡಿದ್ರು, ಅವ್ರ ಹೆಸರು ಹೇಳಲಿಕ್ಕಾಗಲ್ಲ. ನಾವು ಸುಮ್ಮನಿದ್ರು ಬಿಡ್ತಾ ಇಲ್ಲ ಸರ್, ನಾವೇನು ಮಾಡಲಿ ಅಂತಾರೆ. ನಮಗಿದು ನಿನ್ನೆ ಕ್ರಮ ಆಗಿದೆ, 21 ಜನ ಅರೆಸ್ಟ್ ಆಗಿದೆ. ಮತ್ತು ನಾವು ಏನಂತ ಪ್ರತಿಭಟನೆ ಮಾಡೋದು ಅಂದರೆ ರಾತ್ರಿಯಿಂದ ನಮ್ಮನ್ನು ಮಲಗಲಿಕ್ಕೆ ಬಿಟ್ಟಿಲ್ಲ ಇವರು BJP ಜನತಾದಳದ ನಾಯಕರು ಅಂತ. ಸೊ ಪಾಪ ಅವ್ರ ಹೆಸರು ಹೇಳಿದ್ರೆ ಈಗ ಅವರು ತೊಂದರೆ ಆಗುತ್ತೆ BJPನಲ್ಲಿ ಜನತಾದಳದಲ್ಲಿ ಇರೋರಿಗೆ. ನಾನು ಎಲ್ಲರ ಹತ್ರ ಸ್ಥಳೀಯವಾಗಿ ಜಿಲ್ಲೆಯಲ್ಲಿ ಸಂಪರ್ಕ ಇರೋದ್ರಿಂದ ಬಹುಶಃ ಅವರು ನನಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಸರ್ ನೀವು ಏನು ಸರ್, ನಾವು ಏನು ಮಾಡೋದು, ನಾವು ಸೈಲೆಂಟ್ ಆಗಿರ್ಬೋದು ಅಥವಾ ಒಂದು ಮೆಮೊರಂಡಮ್ ಕೊಟ್ಬಿಟ್ಟು ಕ್ಲೋಸ್ ಮಾಡೋಣ ಅಂದರೆ ಅವ್ರು ಬಿಡ್ತಾ ಇಲ್ಲ. ತೊಂದರೆ ಇಲ್ಲ. ಚಲುವರಾಯ ಸ್ವಾಮಿನ ಸರ್ಕಾರನ 2.5 ವರ್ಷದಿಂದ ಮಾಡಿ ಸಾಕಾಗಿದೆ. ಬಟ್ ಪಕ್ಷ ಕಟ್ಟೋದಾದ್ರೆ ಬೇರೆ ದಾರಿಗಳಿದೆ, ಕಟ್ಟಕ್ಕೆ ಹೇಳಿ. ಅವರು ಅವ್ರ ಮಗಳನ್ನ ವಿದ್ಯಾಭ್ಯಾಸಕ್ಕೆ ಹೈಯರ್ ಎಜುಕೇಷನ್ಗೆ ಲಂಡನ್ಗೆ ಅಡ್ಮಿಷನ್ ಮಾಡಿಸ್ಲಿಕ್ಕೆ ಹೋಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೋಗ್ತೀನಿ ನಿಂದಿದ್ರು, ನನಗೆ ಇವತ್ತು ಬೆಳಗ್ಗೆಯಿಂದ ಸಿಕ್ಕಲಿಲ್ಲ ಫೋನು. ಹೋಗಿ ಒಂದು 2-3 ಸಲ ಮೋಸ್ಟ್ಲಿ ಹೋಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅವರು ಒಬ್ಬ ಮಗಳು ಅಮೇರಿಕಾದಲ್ಲಿ ಅಡ್ಮಿಷನ್ ಆಗಿದ್ದಾಳೆ, ಇನ್ನೊಬ್ಬ ಮಗಳು ಲಂಡನ್ಗೆ ಬಿಟ್ಬಿಟ್ಟು ವಾಪಸ್ ಬರ್ತೀನಿ ಅಂತ ಅಂದ. ಬಹುಶಃ ಅಲ್ಲಿ ಹೋಗಿರ್ಬೇಕು. ಸರ್ ಮಂಡ್ಯದಲ್ಲಿ ಅಕ್ರಮ ವಲಸಿಗರು ಕೂಡ ಇದ್ದಾರೆ ಸರ್, ಯಾಕಂದ್ರೆ ಅಲ್ಲಿ ಹಿಂದೆ ಎಲ್ಲ ಚೆಕ್ ಮಾಡಿದ್ದಾರೆ. ಅದೆಲ್ಲ ಆವಾಗ ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎಲ್ಲವೂ ಸಹ ಅದನ್ನು ತನಿಖೆ ಮಾಡಿ ಪ್ರಯತ್ನ ಮಾಡಿದ್ದಾರೆ. ಬಹುಶಃ ಆ ಥರದ್ದೇನು ಇದಕ್ಕೆ ಇಂಪ್ಲೂಯೆನ್ಸ್ ಆಗುವಂಥ ವಾತಾವರಣ ಇದೆ. ಅಶೋಕ್ ಅವರು ಬಿಟ್ರಿ ಪಾಪ, ಅವ್ರು ಏನು ಈಗೇನಾಗುತ್ತೆ, BJPಲಿ ಏನೋ ಮೋಸ್ಟ್ಲಿ ಅವರನ್ನು ಬದಲಾವಣೆ ಮಾಡ್ತೀವಿ ಅಂತ ಹೇಳಿರ್ಬೇಕು, ಅದಕ್ಕೆ ಸ್ಪೀಡಪ್ ಆಗಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.